ತಾಯಿ ಜೈ ಚೌಡಮ್ಮ 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 ತಾಯಿ. ಅಮ್ಮ ಪುಣ್ಯ, ಅಮ್ಮ ಅಮ್ಮ ಪುಣ್ಯ, ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಮ್ಮ. ಬೆಳಿಗ್ಗೆನೆ ಇಲ್ಲಿಗೆ ಬಂದ್ಬಿಟ್ಟಿಯಲ್ಲ, ಸಾಧಿಸ್ಬಿಟ್ಟೆ ಅಮ್ಮ, ಸಾಧಿಸ್ಬಿಟ್ಟೆ. ನೀನ್ ಬರೋದನ್ನೇ ಊರಿನ ಜನರೆಲ್ಲ ಕಾಯ್ತಿದ್ರಮ್ಮ. ಸ್ವಾಮಿ ಸ್ವಾಮಿ, ಒಂದ್ ವೇಳೆ ನೀವ್ ನನಗ್ ದಾರಿ ತೋರಿಸ್ದೇ ಇದ್ದಿದ್ರೆ ಈ ಜನ್ಮದಲ್ಲಿ ನನ್ ಮತ್ತೆ ಇಲ್ಲಿಗೆ ಬರಕ್ ಆಗ್ತಿರ್ಲಿಲ್ಲ. ಕಷ್ಟ ಕಾಲದಲ್ಲಿ ನನ್ ಜೊತೆಲೆ ನಿಂತಿದ್ರಿ. ಇಲ್ಲ ಅಂತಿದ್ರೆ ನಾಗಮಣಿನ ತಗೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ. ನಿಮ್ ಋಣನ್ ಯಾವತ್ತೂ ತೀರ್ಸಕ್ಕಾಗಲ್ಲ ಸ್ವಾಮಿ. ನೀನ್ ನನಗ್ ಋಣಿಯಾಗಿರೋದಲ್ಲ ಪುಣ್ಯ, ಈ ಊರೇ ನಿನಗ್ ಋಣಿಯಾಗಿದೆ. ಹೌದು 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 ಹೌದು. ಅಮ್ಮ, ಗ್ರಾಮ ದೇವತೆಯಾಗಿ ನಮಗ್ ರಕ್ಷಣೆ ಕೊಟ್ಟು ನಮ್ಮೂರ್ಗೆ ಯಾವ್ದೇ ಅಪಾಯ ಬರ್ದೇ ಇರೋ ಹಾಗೆ ಕಾಪಾಡಿದ್ಯಾ. ನಾಗಮ್ಮಂಗೆ ಹಾವುಗಳಿಗೆ ಸಹಾಯ ಮಾಡ್ತಿದ್ಯಾ ಅಂತ ಗರುಡ ವಂಶಸ್ಥರು ನಿನ್ನ ದೂಷಿಸಿದ್ರು ಕೂಡ ಅಮ್ಮ ಆಗಿರೋದ್ರಿಂದ ದೊಡ್ಡ ಮನಸ್ ಮಾಡಿ ಕ್ಷಮಿಸಿದ್ಯಾ. ಈ ಊರ್ ಜನರಿಗೋಸ್ಕರ ಒಳ್ಳೇದ್ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೆ ನಾಗಮಣಿನ ಸಾಧಿಸ್ಕೊಂಡು ತಂದು ನಿನ್ ಪಾದದ ಹತ್ರ ಇಟ್ಟಿದ್ದೀನಿ. ಇನ್ನು ನಮ್ ಎಲ್ರ ಜೀವನಾನು ಚೆನ್ನಾಗಿಟ್ಟಿರೋದು ನಿನ್ ಕರ್ತವ್ಯ. ಮಂಗಳ ಪಂಚಮಿ ಮುಹೂರ್ತದಲ್ಲಿ ನೀನು ನಾಗಮಣಿ ತಗೊಂಡ್ ಬಂದಿದೀಯ ಪುಣ್ಯ. ಪರಮೇಶ್ವರನ ಕೋಪನ ತಣ್ಣಗಾಗ್ಸಿದೀಯ. ಎಲ್ಲಾದ್ರೂ ಬೆಂಕಿ ಹತ್ತಿದ್ರೆ ನೀರ್ ಹಾಕಿ ಆರಿಸ್ಬೋದು. ಮದ್ವೆ ಆಗ್ಬೇಕಾಗಿರೋ ಗಂಡನ್ ಜೀವನನ ನಾಶ ಮಾಡ್ತಾರೆ ಅಂದ್ರೆ ಹೇಗ್ ಸುಮ್ನಿರಕ್ಕಾಗತ್ತೆ ಭಾವ? ತಲೆ ಕೆಟ್ಟವಳ ತರ ಮಾತಾಡ್ಬೇಡ. ಏನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ಯೋ ಅದನ್ನ ಹೇಳ್ಬಿಟ್ಟು ಹೋಗು. ನೀನ್ ಹೋಗ್ಬೇಕು ಭಾವ. ಏಯ್, ನಾನ್ ಹೋಗು ಅಂದಿರೋದು ನಿಂಗೆ, ನನ್ನೇ ಹೋಗು ಅಂತಿದ್ಯಲ್ಲ. ನಿಂಗೇನೇ ಆಗಿದೆ? ಹಾಲಲ್ಲಿ ಏನ್ ನಡೀತಾ ಇದೆ ಅಂತ ನಿನಗ್ ಗೊತ್ತಾಗ್ದೇ ಇದ್ರೆ ಹೀಗೆ ಆಗೋದು. ಆ ಭೂತಕ್ಕೆ ಭಗಲಂ ಮಂತ್ರ ಹೇಳಿ ಏನೇನೋ ಮಾತಾಡಿ ಎಲ್ರೂ ಸೇರಿ ನಿನ್ನ ನಾಗಮಂಡಲ ಕಳಿಸ್ಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಪುಣ್ಯ ಹತ್ರಕ್ಕ? ಅವಳೇನಾದ್ರೂ ನಿನ್ನ ಅತ್ತೆ ಮಗಳ? ಹತ್ರಕ್ಕ ಅಂತ ರಾಗ ಎಳಿತಿದ್ಯಾ? ಪುಣ್ಯ ಇರೋದು ನಾಗಮಂಡಲದಲ್ಲೇ ಅಲ್ವಾ? ಅವಳು ಸಿಕ್ಕಿದ್ರೆ ಅವಳಿಗೆ ಕಷ್ಟ ಕೊಡೋದೇ ಅಲ್ವಾ ನಿನ್ ಕೆಲ್ಸ. ಎಲ್ರ ತರ ನನ್ನ ನೋಡ್ಬೇಡ ಭಾವ. ಪುಣ್ಯನ ನಾನಿವಾಗ ಶತ್ರು ತರ ನೋಡ್ತಿಲ್ಲ. ಅವಳು ನನಗ್ ಕೊಟ್ಟಿರೋ ಮಾತನ್ನ ಉಳಿಸ್ಕೊಂಡಿದ್ದಾಳೆ. ಪುಣ್ಯ ನಿನಗ್ ಮಾತು ಕೊಟ್ಟಿದ್ದಾಳ? ನಾನು ಗರುಡ ಹಾರನ ಕೊಟ್ಟಿದ್ದೀನಿ. ನಾಗಮಣಿ ತಗೊಂಡ್ ಹೋಗೋದಕ್ಕೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದೆ. ಅದೇನಾದ್ರೂ ನಡೆದ್ರೆ ಮತ್ತೆ ನಿನ್ ಮುಖ ನೋಡಲ್ಲ ಅಂತ ಹೇಳಿದ್ಲು. ಮತ್ತೆ ಊರಿಗೆ ಬರಲ್ಲ ಅಂತ ಹೇಳಿದ್ಲು. ಈ ವಿಷಯ ನನ್ನ ಅಪ್ಪನಿಗೆ ಗೊತ್ತಾದ್ರೆ ಏನ್ ಮಾಡ್ತಾರೆ ಅಂತ ಗೊತ್ತಾ? ನಿನ್ನ ಸಾಯಿಸ್ಬಿಡ್ತಾರೆ. ನಿನ್ ಜೊತೆ ಜೀವನ ಮಾಡ್ಬೇಕು ಅಂತ ನಾನು ಈ ತರ ಮಾಡ್ಬೇಕಾಗ್ ಬಂತು ಅಂತ ಹೇಳ್ತೀನಿ. ನಿನ್ನನ್ ಮದ್ವೆ ಮಾಡ್ಕೊಂಡ್ಮೇಲೆ ಸಾಯಿಸ್ಬೇಡಿ ಅಂತ ಹೇಳ್ತೀನಿ ಭಾವ. ಒಂದ್ ನಿಮಿಷ ಆದ್ರೂ ನಿನ್ ಹೆಂಡತಿ ಆಗಿದ್ದು ಅದಾದ್ಮೇಲೆ ಸುಮಂಗಲಿಯಾಗಿ ಸಂತೋಷವಾಗಿ ಸತ್ ಹೋಗ್ತೀನಿ ಭಾವ. ನೀನಂದ್ರೆ ನನಗಷ್ಟು ಹುಚ್ಚು ಭಾವ. ಅನಿರುದ್ಧ್, ಪರ್ಣಿಕಾ, ಅನಿರುದ್ಧಲ್ಲಿ ಕರೀತಾ ಇದ್ದಾರೆ. ಅಂದ್ರೆ ನಿನ್ನ ನಾಗಮಂಡಲಕ್ಕೆ ಕಳಿಸ್ಕೊಡೋದಕ್ಕೆ. ಹೋಗ್ಬೇಡ ಭಾವ, ನೀನ್ ಹೋಗಲ್ಲ ಅಂತ ಹೇಳು ಭಾವ. ನನ್ನ ಅಪ್ಪ ಹೇಳಿರೋ ಮಾತನ್ನ ನಾನು ಕೇಳದೆ ಹೋದ್ರೆ ಅವ್ರದನ್ನ ತಡ್ಕೊಳ್ಳೋದಿಲ್ಲ. ನೀನ್ ಹೋದ್ರೆ ನಾನ್ ತಡ್ಕೊಳಲ್ಲ ಭಾವ. ಆ ನಾಗಮಣಿ ನಾಗನಿಧಿ ಏನು ಬೇಡ. ನಾವಿಬ್ರು ಸಂತೋಷವಾಗಿರೋಣ ಭಾವ. ನನಗಿಲ್ಲಿ ಸಂತೋಷವಾಗಿರಕ್ಕಾಗಲ್ಲ. ನಮ್ಮ ಮನ್ಸೆಲ್ಲಿರುತ್ತೋ ಅಲ್ಲೇ ಸಂತೋಷನೂ ಇರುತ್ತೆ.
ನಿನ್ ಮನ್ಸು ನಾಗಮಂಡಲದಲ್ಲಿದೆ ಅಲ್ವಾ ಭಾವ? ಅನಿರುದ್ಧ್, ಬಂದೆ ಅಪ್ಪ. ಏನಪ್ಪ? ಇಲ್ಲಿಷ್ಟು ಮುಖ್ಯವಾದ ವಿಷಯ ಮಾತಾಡ್ತಿರ್ಬೇಕಾದ್ರೆ ಆಚೆ ಏನೋ ಮಾಡ್ತಿದ್ಯಾ? ನೀವೇ ಪೂಜೆನ ಮಾಡ್ತಾ ಇದ್ರಲ್ಲ ಅತ್ತೆ, ನಿಮ್ ಇಷ್ಟಕ್ಕೆ ನಾನು ಯಾಕೆ ಅಡ್ಡ ಬರ್ಲಿ ಅಂತ ಬರ್ಲಿಲ್ಲ. ನೋಡ್ದೆ ಅಣ್ಣ, ಅನಿರುದ್ಧ್ ನಮ್ಮ ಇಷ್ಟಗಳನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ ಅಂತ. ಅವನು ನಮ್ಮನ್ನ ನಮ್ಮ ಆಸೆನ ಅರ್ಥ ಮಾಡ್ಕೋತಾನೆ ಭದ್ರ. ಅನಿರುದ್ಧ್, ಇದನ್ನ ನಾನು ನಿನಗೆ ಕೆಲಸ ಅಂತ ಒಪ್ಪಿಸ್ತಾ ಇಲ್ಲ. ನಿನ್ ತಾತನ ಆಸೆನ ನೆರವೇರಿಸುವಂತ ಅವಕಾಶ ನಿನ್ಗೆ ಈಗ ಬಂದಿದೆ. ಈಗ್ಲೇ ನೀನು ನಾಗಮಂಡಲಕ್ಕೆ ಹೋಗ್ಬೇಕು.